ದೈತ್ಯರನ್ನ ಸೋಲಿಸಿದ್ದು ಹೇಗೆ? ಎಷ್ಟೇ ಬುದ್ಧಿವಂತರಿದ್ರೂ ಈ ತಂತ್ರಕ್ಕೆ ಬೀಳಲೇಬೇಕು. ಮಾಯಾಜಾಲದ ಹಿಂದಿನ ಸತ್ಯವಿದು. KNN ಡಿಜಿಟಲ್ ಡೆಸ್ಕ್. ಹೌದು, ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ಡಿಮಾರ್ಟ್ ದೈತ್ಯರನ್ನ ಹೇಗೆ ಸೋಲಿಸಿತ್ತು? ಡಿಮಾರ್ಟ್ ಉತ್ಪನ್ನ, ಬೆಲೆ ನಿಯೋಜನೆ ಮತ್ತು ಪ್ರಚಾರದ ಮಾರ್ಕೆಟಿಂಗ್ ತತ್ವಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿತು. ತನ್ನ ಕಡಿಮೆ ಬೆಲೆಗಳೊಂದಿಗೆ ಮಧ್ಯಮ ವರ್ಗದ ಗ್ರಾಹಕರನ್ನ ಆಕರ್ಷಿಸುವ ಮೂಲಕ, ತನ್ನದೇ ಆದ ಅಂಗಡಿಗಳನ್ನ ನಿರ್ಮಿಸುವ ಮೂಲಕ ಮತ್ತು ಬಾಯಿ ಮಾತಿನ ಪ್ರಚಾರದ ಮೂಲಕ ಅದು ಗಮನಾರ್ಹ ಯಶಸ್ಸನ್ನ ಸಾಧಿಸಿತು. ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ಡಿಮಾರ್ಟ್ನ ಗಮನಾರ್ಹ ಯಶಸ್ಸು ಅನೇಕ ಉದ್ಯಮಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಉದಾಹರಣೆಯಾಗಿದೆ. ರಿಲಯನ್ಸ್, ಬಿಗ್ ಬಜಾರ್, ಮೋರ್, ಸ್ಪೆನ್ಸರ್ಸ್ ನಂತಹ ಚಿಲ್ಲರೆ ವ್ಯಾಪಾರದ ದೈತ್ಯರ ಉಪಸ್ಥಿತಿಯ ಹೊರತಾಗಿಯೂ ಡಿಮಾರ್ಟ್ ಕಳೆದ 20 ವರ್ಷಗಳಲ್ಲಿ ಅವುಗಳನ್ನ ಮೀರಿಸಿ ತನ್ನದೇ ಆದ ಛಾಪು ಮೂಡಿಸಿದೆ. ಈ ಯಶಸ್ಸಿನ ಹಿಂದೆ ಮಾರ್ಕೆಟಿಂಗ್ ಮಿಶ್ರಣದ 4 ಪ್ರಮುಖ ಅಂಶಗಳ ಬಲವಾದ ಅನುಷ್ಠಾನವಿದೆ: ಉತ್ಪನ್ನ, ಬೆಲೆ, ನಿಯೋಜನೆ ಮತ್ತು ಪ್ರಚಾರ. ಡಿಮಾರ್ಟ್ನ ಯಶಸ್ಸಿಗೆ ಅವರು ಅತ್ಯುತ್ತಮ ಬೆಲೆ ತಂತ್ರವು ಒಂದು ಪ್ರಮುಖ ಕಾರಣವಾಗಿದೆ. ಗ್ರಾಹಕರು ಡಿಮಾರ್ಟ್ಗೆ ಹೋಗಲು ಮುಖ್ಯ ಕಾರಣವೆಂದರೆ ಅಲ್ಲಿ ಲಭ್ಯವಿರುವ ಕಡಿಮೆ ಬೆಲೆಗಳು. ಇತರ ಅಂಗಡಿಗಳಲ್ಲಿ 100 ರೂಗೆ ಲಭ್ಯವಿರುವ ಬಾಸ್ಮತಿ ಅಕ್ಕಿಯಂತಹ ವಸ್ತುಗಳನ್ನ ಡಿಮಾರ್ಟ್ನಲ್ಲಿ ಕೇವಲ 80 ರೂಗೆ ಕಾಣಬಹುದು. ಡಿಮಾರ್ಟ್ ಆರಂಭದಲ್ಲಿ ಯಾವುದೇ ಲಾಭದ ಉದ್ದೇಶವಿಲ್ಲದೆ ಖರೀದಿಯ ವೆಚ್ಚದಲ್ಲಿ ಅಥವಾ ಸಣ್ಣ ಲಾಭದೊಂದಿಗೆ ವಸ್ತುಗಳನ್ನ ಮಾರಾಟ ಮಾಡ್ತಿತ್ತು. ಇದು ದೊಡ್ಡ ಪ್ರಮಾಣದ ಮಾರಾಟಕ್ಕೆ ಕಾರಣವಾಗುತ್ತೆ. ಬೃಹತ್ ಪ್ರಮಾಣವನ್ನ ನೋಡಿ ಪೂರೈಕೆದಾರರು ಉತ್ಪನ್ನಗಳನ್ನ ಡಿಮಾರ್ಟ್ಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಈ ರೀತಿಯಾಗಿ ಡಿಮಾರ್ಟ್ ಯಾವಾಗಲೂ ಅತ್ಯಂತ ಸ್ಪರ್ಧಾತ್ಮಕ ಬೆಲೆಗಳನ್ನ ನೀಡುತ್ತದೆ. ಜಾಹೀರಾತು, ರಿಯಾಯಿತಿಗಳು ಅಥವಾ ಕೊಡುಗೆಗಳಿಲ್ಲದೆ ನಿರಂತರವಾಗಿ ಕಡಿಮೆ ಬೆಲೆಗಳನ್ನು ನೀಡುವುದು ಅವರ ವಿಶೇಷತೆಯಾಗಿದೆ. ಸ್ಟಾಕ್ ಕೊರತೆ ಮತ್ತು ವ್ಯರ್ಥವಾಗದಿರುವ ಲಾಭದಾಯಕತೆ ಕೊಡುಗೆ ನೀಡುತ್ತದೆ. ಕಳೆದ 20 ವರ್ಷಗಳಲ್ಲಿ ಡಿಮಾರ್ಟ್ ತೆರೆದಿರುವ 200 ಮಳಿಗೆಗಳಲ್ಲಿ ಒಂದೇ ಒಂದು ಅಂಗಡಿಯು ನಷ್ಟ ಅನುಭವಿಸಿಲ್ಲ ಎಂಬುದು ದಾಖಲೆಯಾಗಿದೆ. ಉದ್ಯೋಗ ನಿಯೋಜನೆಯ ಅವಶ್ಯಕ್ಕೆ ಬಂದಾಗ ಡಿಮಾರ್ಟ್ ಒಂದು ನವೀನ ತಂತ್ರವನ್ನ ಅನುಸರಿಸ್ತಾ ಇದೆ. ಇದು ನಗರಗಳ ಹೊರವಲಯದಲ್ಲಿ ಅಥವಾ ಕಡಿಮೆ ಜನ ನಿಬಿಡ ಪ್ರದೇಶಗಳಲ್ಲಿ ಅಗ್ಗದ ಭೂಮಿಯನ್ನು ಖರೀದಿಸಿ ಅಲ್ಲಿ ತನ್ನದೇ ಆದ ಕಟ್ಟಡಗಳನ್ನು ನಿರ್ಮಿಸುತ್ತದೆ. ಇದನ್ನು ಮಾಲೀಕತ್ವ ತಂತ್ರ ಎಂದು ಕರೆಯಲಾಗುತ್ತೆ. ಇದು ಭಾರಿ ಬಾಡಿಗೆ ವೆಚ್ಚವನ್ನು ಉಳಿಸಲು ಅನುವು ಮಾಡಿಕೊಡುತ್ತೆ. ಡಿಮಾರ್ಟ್ ಮುಖ್ಯವಾಗಿ ಮಧ್ಯಮ ವರ್ಗವನ್ನ ಗುರಿಯಾಗಿಸುತ್ತದೆ. ಅವರು ದೂರ ಪ್ರಯಾಣಿಸಬೇಕಾದ್ರೂ ಸಹ ಕಡಿಮೆ ಬೆಲೆಗೆ ಡಿಮಾರ್ಟ್ಗೆ ಹೋಗಲು ಆಸಕ್ತಿ ಹೊಂದಿರ್ತಾರೆ.